ಎಲ್ರಿಗೂ ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಇವತ್ತಿನ ದಿನ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯನ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಯಾವುದು ಇಂಪಾರ್ಟೆಂಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಕ್ಸಾಮಿಗೆ ಕಂಪಲ್ಸರಿ ಬರುವಂತ ಚಾನ್ಸಸ್ ಇರುತ್ತೆ. ನಾನು ಈಗ ಹೇಳ್ತಾ ಇರುವಂತ ಇವತ್ತು ನೀವು ಕೇಳುವಂತ ಒಂದು ವಿಡಿಯೋ ಏನಿದೆ, ಲಾಂಗ್ ಆನ್ಸರ್ಗೆ ಕಂಪಲ್ಸರಿ ಬರುವಂತ ಚಾನ್ಸಸ್ ಇದೆ. ಯೂನಿಟ್ 1 ಅಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ತಗೊಂಡ್ರೆ ಇದನ್ನ ಫಸ್ಟ್ ಪ್ರಿಯಾರಿಟಿ ಆಗಿ ತಗೊಳ್ಬಹುದು. ಕೇಳುವಂತ ಸಾಧ್ಯತೆಗಳು ಅತ್ಯಂತ ಹೆಚ್ಚು. ಅದಕ್ಕೋಸ್ಕರ ದಯವಿಟ್ಟು ಕಾನ್ಸಂಟ್ರೇಷನ್ ಆಗಿ ನೋಡಿ, ಕೇಳಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಾನ್ಸೆಪ್ಟ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಕಾನ್ಸೆಪ್ಟ್ ಏನಿಲ್ಲ, ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ನಿಮ್ಮ ಸಿಲೆಬಸ್ ಕಾಪಿನ ನೀವೇನಾದ್ರೂ ಓಪನ್ ಮಾಡಿದ್ರೆ ಪನಿಷ್ಮೆಂಟ್ ಅಂತ ಇದೆ, ಕಮ್ಯುನಿಟಿ ಸರ್ವಿಸ್ ಅಂತ ಇದೆ. ಇವೆರಡು ಕಾನ್ಸೆಪ್ಟ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ. ಪನಿಷ್ಮೆಂಟ್ ಅಂತ ಕೊಟ್ಬಿಟ್ಟು ಸೆಕ್ಷನ್ 4 ಇಂದ ಸೆಕ್ಷನ್ 30 ತನಕ ಸ್ಟಡಿ ಮಾಡಿ ಅಂತ ಹೇಳಿದ್ರೆ, ಹಾಗಿದ್ದಲ್ಲಿ ಸೆಕ್ಷನ್ 4 ನ ಪ್ರಕಾರ ಒಂದು 5 ತರದ ಪನಿಷ್ಮೆಂಟ್ ಇದೆ. ಹೆಸರೇ ಹೇಳ್ತಾ ಇದೆ, ನೀವು ಓದಕ್ ಹೋಗ್ತಾ ಇರುವಂತದ್ದು ಯಾವ್ದ್ರ ಬಗ್ಗೆ, ಪನಿಷ್ಮೆಂಟ್ ನ ಬಗ್ಗೆ ಓದಕ್ ಹೋಗ್ತಾ ಇದ್ದೀರಾ. ಒಬ್ವಿಯಸ್ಲಿ ನೀವು ಪನಿಷ್ಮೆಂಟ್ ನ ಬಗ್ಗೆ ಓದಕ್ ಹೋಗ್ತಾ ಇದ್ದೀರಾ ಅಂತಂದ್ರೆ ಇನ್ ದ ಮೀನ್ ದಟ್ ಯಾವ ಯಾವ ರೀತಿ ಪನಿಷ್ಮೆಂಟ್ ಕೊಡಬಹುದು BNS ನ ಪ್ರಕಾರ ಅಂತ ಅಷ್ಟೇ ಇದ್ರಲ್ಲಿರುವಂತ ಕಾನ್ಸೆಪ್ಟ್. ಯಾವ್ಯಾವ ರೀತಿ ಕೊಡಬಹುದು, ಒಂದು ಡೆತ್ ಪನಿಷ್ಮೆಂಟ್ ಎಲ್ರಿಗೂ ಗೊತ್ತಿದೆ, ನೇಣು ಹಾಕ್ತಾರೆ ಜಾಸ್ತಿ ಕ್ರೈಮ್ ಮಾಡಿದ್ರೆ ಅಂತ. ಇಲ್ಲ ಅಂತಂದ್ರೆ ಇನ್ನೇನ್ ಮಾಡಬಹುದು, ಇಂಪ್ರಿಸ್ಮೆಂಟ್ ಅಂತಂದ್ರೆ ಏನಂತೀವಿ ನಾವು, ಜೈಲ್ ಅಂತ ಏನ್ ಕರಿತೀವಲ್ವಾ, ಜೈಲಿಗೆ ಕಳ್ಸುವಂತದ್ದು. ಈ ಜೈಲಿಗೆ ಕಳ್ಸುವಂತದ್ರಲ್ಲೇ ಎರಡ್ ತರ ಇದೆ. ಒಂದು ಸಿಂಪಲ್ ಆಗಿ ಜೈಲಿಗೆ ಕಳ್ಸುವಂತದ್ದು, ಇನ್ನೊಂದು ರಿಗೋರಿಯಸ್ ಆಗಿ ಜೈಲಿಗೆ ಕಳ್ಸುವಂತದ್ದು. ಸಿಂಪಲ್ ಆಗಿ ಅಂತಂದ್ರೆ ಸುಮ್ನೆ ಜೈಲಲ್ಲಿ 3 ಹೊತ್ತು ಊಟ ಹಾಕ್ಬಿಟ್ಟು ಒಳಗಿರುವಂತ ಕಳ್ಸುವಂತದ್ದು. ರಿಗೋರಿಯಸ್ ಅಂತಂದ್ರೆ ಒಂದ್ ಸ್ವಲ್ಪ ಹಾರ್ಡ್ ಲೇಬರ್ ತರ ಕೆಲಸ ಮಾಡಿಸುವಂತದ್ದು, ಡೈಲಿ ವೇಜಸ್ ತರ ವೇಜಸ್ ಕೊಡ್ತಾರೆ, ಅದ್ ಬೇರೆ ಪ್ರಶ್ನೆ. ಸೊ ಈ ತರದಂತ ಪನಿಷ್ಮೆಂಟ್ ಗಳಾಗಿರ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಪ್ರಾಪರ್ಟಿನ ಜಪ್ತಿ ಮಾಡ್ಕೊಳ್ತಾರಲ್ವಾ, ಅದನ್ನ ಫೋರ್ ಫ್ಯೂಚರ್ ಅಂತ ಕರಿತೀವಿ ನಾವು. ಪ್ರಾಪರ್ಟಿನ ಜಪ್ತಿ ಮಾಡ್ಕೊಳ್ಳೋದು. ಇನ್ನೇನ್ ಕೊಡ್ಬಹುದು ಯೋಚನೆ ಮಾಡಿ. ಇನ್ನೇನ್ ಕೊಡಬಹುದು ಅಂತಂದ್ರೆ ದಂಡ ಹಾಕ್ಬೋದಲ್ವಾ, ಫೈನ್ ಫೈನ್ ಕಟ್ಸ್ಕೊಳ್ಬಹುದು, ಇದನ್ನು ಮಾಡಬಹುದು. ಇದು ಬಿಟ್ಟು ಇನ್ನೊಂದು ಹೊಸದಾಗಿ BNS ಅಲ್ಲಿ ಆಡ್ ಮಾಡಲಾಗಿದೆ. ಇದಿಷ್ಟಂತೂ ಫಸ್ಟ್ IPC ಅಲ್ಲಿ ಇತ್ತು, ಆಯ್ತಾ. BNS ಅಲ್ಲಿ ಇನ್ನೊಂದು ಆಡ್ ಮಾಡಿದ್ದಾರೆ. ನಾನು ನಿಮ್ಮ ಸಿಲೆಬಸ್ ಸ್ಕೋಪ್ ಅಲ್ಲಿ ಈ ಕಾನ್ಸೆಪ್ಟ್ ನ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ನಾನು ಮುಂದೆ ಹೋಗ್ತೇನೆ. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಏನ್ ಗೊತ್ತಾ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಏನು ಅಂತಂದ್ರೆ ಜಸ್ಟ್ ಲೈಕ್ ಮಾಬ್ ಲಿಂಚಿಂಗ್ ಅಂತ ನಾವು ಕರಿತೀವಿ. ಹೌ ಕೇಳಿರ್ತೀರಾ, ಟೈಮ್ಸ್ ಮಾಬ್ ಲಿಂಚಿಂಗ್ ಅಂತ ಕೇಳಿರ್ತೀವಿ. ಏನಿದು ಅಂತಂದ್ರೆ ಕಾನ್ಸೆಪ್ಟ್, ಇಡೀ ಊರರ್ ಸೇರ್ಕೊಂಡು ಯಾರನ್ನಾದ್ರೊಬ್ಬರನ್ನ ಸಾಯಿಸುವಂಥದ್ದು. ಅಂತಂದ್ರೆ ಏನೋ ಒಬ್ಬ ಸಾಮಾಜಿಕ ತಪ್ಪು ಮಾಡಿದಾನೆ ಅಂತ ಅನ್ಕೊಳ್ಳಿ, ಅಥವಾ ನೈತಿಕ ತಪ್ಪು ಅಥವಾ ಊರಿನ ಪ್ರಕಾರ ತಪ್ಪು ಏನೋ ಒಂದು ಮಾಡಿದಾನೆ. ಸೊ ಊರರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ದಂಡನೆ ಕೊಡುವಂಥದ್ದು. ಅವರು ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಪೊಲೀಸ್ ಅವರು ಕೋರ್ಟಿಗೆ ತಗೊಂಡ್ ಬರ್ತಾರೆ, ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ, ಟ್ರಯಲ್ಸ್ ನಡೆಯುತ್ತೆ, ಆಫ್ಟರ್ ದ ಡಿಸಿಷನ್ ಆಗುತ್ತೆ ಹೌದೋ ಇಲ್ಲೋ ಅಂತ. ಬಟ್ ಕೆಲವೊಂದು ಜಾಗದಲ್ಲಿ ಏನಾಗ್ತಿದೆ ಅಂತಂದ್ರೆ ಈಗ ಹೆಚ್ಚು ಕಮ್ಮಿ ಜಾಸ್ತಿ ಆಗ್ತಾ ಇರೋದು ರಿಲಿಜಿಯಸ್ ಫೀಲಿಂಗ್ಸ್ ಅಲ್ಲಿ. ಸೊ ಇಂಟರ್ ರಿಲಿಜಿಯನ್ ಮ್ಯಾರೇಜ್ ಆಗಿರಬಹುದು. ಎನಿಹೌ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಅಷ್ಟೇ. ಆಮೇಲೆ ಈ ಅನ್ಟಚಬಿಲಿಟಿ ಅಲ್ಲಿ ಆಗಿರಬಹುದು. ಎನಿಹೌ ಈ ತರದಂತ ಕಂಡೀಷನ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಊರರೇ ಒಂದು 10-20 ಜನ ಸೇರ್ಕೊಂಡು ಸಾಯಿಸ್ಬಿಡ್ತಾರೆ. ಈ ತರ ಮಾಡಿದಾಗ ಯಾರನ್ನ ಹಿಡ್ಕೊಂಡು ಹೋಗೋದಂತಾನೆ ಗೊತ್ತಾಗಲ್ಲ ಪೊಲೀಸ್ ಅವರಿಗೆ, ಯಾಕಂದ್ರೆ ಗ್ರೂಪ್ ವೈಸ್ ಮಾಡಿದಂತ ಕ್ರೈಮ್ ಅಲ್ವಾ. ಸೊ ಅದಕ್ಕೋಸ್ಕರ ಆ ರೀತಿ ಗ್ರೂಪ್ ವೈಸ್ ಮಾಡಿದ್ರು ಕೂಡ ಕರ್ಕೊಂಡು ಹೋಗ್ತೀವಿ, ಆ ರೀತಿ ಮಾಡಿದ್ರು ಕೂಡ ನಾವು ಜೈಲಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂತ ಒಂದು ಕಾನ್ಸೆಪ್ಟಿಗೆ ಕಮ್ಯುನಿಟಿ ಸರ್ವಿಸ್ ಅನ್ನುವಂತ ಒಂದು ಹೊಸದಾಗಿ ವಿಷಯನೇ ಆಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ವಿಷಯ ಇದು. ಸೊ ಗ್ರೂಪ್ ಇಂದ ಮಾಡುವಂತ ಕ್ರೈಮ್ ಇದೆಯಲ್ವಾ, ಡೌನ್ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ. ಈ ತರ ಒಳ್ಳೊಳ್ಳೆ ಅಮೆಂಡ್ಮೆಂಟ್ಸ್ ಗಳನ್ನು ಮಾಡಿರುವಂತಹ ಒಂದು ನಮ್ಮ BNS ಆಕ್ಟ್ ಇದು. ಓಕೆ, ವೆಲ್, ಇದಿಷ್ಟು ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಆಯ್ತು. ಪನಿಷ್ಮೆಂಟ್ಸ್ ಗಳು ಯಾವ್ಯಾವ ತರ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇದನ್ನ ಒಂದೊಂದೇ ಡೀಪ್ ಆಗಿ ನೋಡ್ಕೊಳ್ತಾ ಹೋಗೋಣ. ಅಲ್ಲೇನ್ ನಾನು ನಿಮಗೆ ಲಾಸ್ಟ್ ಹೇಳಿದೆ ಅದನ್ನೇ ಇಲ್ಲಿ ಡಿಸ್ಕ್ರಿಪ್ಷನ್ ಲೆವೆಲ್ ಅಲ್ಲಿ ಕೊಟ್ಟಿದ್ದೀನಿ. ಟೋಟಲ್ ಆಗಿ ಸೆಕ್ಷನ್ 4 ಅಂತ ಬರೀಲೇಬೇಕು ನೀವು. ಸೆಕ್ಷನ್ 4 ಅಲ್ಲಿ ಕೊಟ್ಟಿದ್ದಾರೆ, BNS ನ ಸೆಕ್ಷನ್ 4 ಅಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಾದ ಪನಿಷ್ಮೆಂಟ್ ಗಳಿದೆ ಅಂತ. ಸೊ ಹಳೇದೇನಾದ್ರೂ ನೋಡಿದ್ರೆ ಇಲ್ಲಿ ಕೊಟ್ಟಿರುವಂತ IPC ಸೆಕ್ಷನ್ಸ್ ಗಳಂತ ಮೆನ್ಷನ್ ಮಾಡಿದೀನಿ. ಎಕ್ಸಾಮ್ ಅಲ್ಲಿ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ನಾಲೆಡ್ಜ್ ಪರ್ಪಸ್ ಕೊಟ್ಟಿದೀವಿ. ಯಾಕಂದ್ರೆ ನಾವು ನಾಲೆಡ್ಜ್ ಮೇಲೆ ಫೋಕಸ್ ಮಾಡಿ ಪಾಠ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ವೆಲ್, ಈಗ ಮತ್ತೆ ನಾನು ಬ್ಯಾಕ್ ಬನ್ನಿ ಅಂತಂತಂದ್ರೆ ಯಾವ ಯಾವ ಪನಿಷ್ಮೆಂಟ್ ಗಳಿದೆ ಅಂತಂದ್ರೆ ನೋಡಿ, ಮೊದಲನೇದು ಡೆತ್, ಸಾವು, ಮರಣ ದಂಡನೆ ಶಿಕ್ಷಣ ವಿಧಿಸ್ತಾರಲ್ವಾ ಅದನ್ನ. ಎರಡನೇದು ಇಂಪ್ರಿಸ್ಮೆಂಟ್ ಆಫ್ ಲೈಫ್ ಅಂತ ಇದೆ, ಅಂತಂದ್ರೆ ಜೀವಿತಾವಧಿ ಶಿಕ್ಷೆ. ಅಂದ್ರೆ ಜೀವಂತ ಪರ್ಯಂತ ಅಲ್ಲೇ ಜೈಲಲ್ಲೇ ಇರಬೇಕು, ಎಲ್ಲಿವರೆಗೂ ಅವನ ಜೀವನ ಇರುತ್ತೆ ಅಲ್ಲಿವರೆಗೂ ಜೈಲಲ್ಲಿ ಇರಬೇಕು ಅಂತ. ಆಮೇಲೆ ಥರ್ಡ್ ಪಾಯಿಂಟ್ ಏನಾದ್ರು ಬಂದ್ರೆ ಮತ್ತೆ ಅದೇ ಇಂಪ್ರಿಸ್ಮೆಂಟ್, ಬಟ್ ಅದ್ರಲ್ಲಿ ಇರುವಂತ ಎರಡು ಕೈಂಡ್ಸ್ ಗಳನ್ನ ಹೇಳಿದ್ದಾರೆ, ಎರಡು ರೀತಿಯಾದಂತ ಹೇಳಿದ್ದಾರೆ. ಒಂದು ರಿಗೋರಿಯಸ್ ಇಂಪ್ರಿಸ್ಮೆಂಟ್, ಇನ್ನೊಂದು ಸಿಂಪಲ್ ಇಂಪ್ರಿಸ್ಮೆಂಟ್ ಅಂತ ಹೇಳಿದ್ದಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಚ್ ಅಂಡ್ ಎವ್ರಿಥಿಂಗ್. ಆಮೇಲೆ ಫೋರ್ ಫ್ಯೂಚರ್ ಆಫ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ, ಆಸ್ತಿನ ಮುಟ್ಟುಗೋಲು ಹಾಕೊಳ್ಳೋದು. ಫೈನ್ ಅಂತ ಹೇಳಿದ್ದಾರೆ, ಇಲ್ಲಿ ಫೈನ್ ಅಂತಾನೆ ಬಂದಿದೆ, ಇದನ್ನ ದಂಡ ಅಂತ ಅನ್ಕೊಳ್ಳಿ.
ಆಮೇಲೆ ಹೊಸದೊಂದು ಆಡ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ಗುಂಪು ಸೇರ್ಕೊಂಡು ಈ ಕ್ರೈಮ್ ಮಾಡುವಂಥದ್ದು ಅಂತ ಹೇಳ್ತೀವಲ್ವ ನಾವು, ಅದನ್ನು ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳಿದೆ. ಈಗ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇದೆ ದಯವಿಟ್ಟು, ಅದಕ್ಕೋಸ್ಕರ ನಾನು ತುಂಬಾ ಪೇಷನ್ಸ್ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ, ಒನ್ ಟೈಮ್ ನೋಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ ಅಲ್ಲಿ ಬರಿಬಹುದಾದಂತ ಒಂದು ವಿಷಯ ಇದು. ಮೊದಲನೇದಿದೆ ಡೆತ್ ಪನಿಷ್ಮೆಂಟ್ ಅಂತ ಇದೆ. ಡೆತ್ ಪನಿಷ್ಮೆಂಟ್ ಅನ್ನೋದನ್ನ ನಾವು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಏನು ಕರಿತೀವಿ ಅಂತಂದ್ರೆ ನಾವು, ಇದು ಈ ಮೋಸ್ಟ್ ಹೈಯೆಸ್ಟ್ ಪನಿಷ್ಮೆಂಟ್, ಇದು ಎಲ್ಲಾ ಪನಿಷ್ಮೆಂಟ್ ಗಳಿಗಿಂತ ಹೈಯೆಸ್ಟ್ ಪನಿಷ್ಮೆಂಟ್. ಯಾವ ತರ ಪನಿಷ್ಮೆಂಟ್ ಅಂತಂದ್ರೆ, ಅಂಟಿಲ್ ಒಬ್ಬ ಮನುಷ್ಯ ಸಾಯೋ ತನಕನೂ ಕೂಡ ಅವನನ್ನ ಹ್ಯಾಂಗ್ ಮಾಡ್ತಾರೆ, ಟಿಲ್ ಹ್ಯಾಂಗ್ ಡೈ ಅಂತ ಕರೀತಾರಲ್ವಾ. ಕೆಲವೊಂದು ಟೈಮು ವಿಷನ ಕೊಟ್ಬಿಟ್ಟು ಸಾಯಿಸುವಂತ ಒಂದು ಕೆಲವೊಂದು ಪದ್ಧತಿಗಳಿದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಇದೆ. ನಮ್ದ್ರಲ್ಲಿ ಜಾಸ್ತಿ ಏನು ಅಂತಂದ್ರೆ ನೇಣು ಹಾಕುವಂಥದ್ದು ಅಂತ ಹೇಳ್ತಾರಲ್ಲ, ಅಂಟಿಲ್ ಹ್ಯಾಂಗ್ ಅಂತ ಅಂತಾರಲ್ವಾ, ಅಂಟಿಲ್ ಡೆತ್ ಆಗೋ ತನಕ ಅದು ನಮ್ ಕಡೆ ನಡೆಯುತ್ತೆ ನಮ್ಮ ಇಂಡಿಯಾದಲ್ಲಿ. ಆಮೇಲೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್. ಏನ್ ಸರ್ ಇದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್ ಅಂತಂದ್ರೆ, ಇಡೀ ಇಂಡಿಯಾದಲ್ಲಿ ಆಫ್ಟರ್ 1947 ನೀವು ಗೂಗಲ್ ಔಟ್ ಮಾಡಿದ್ರೆ ಅರೌಂಡ್ ಒಂದು 60-70 ಅಂತ ತೋರಿಸುತ್ತೆ. ಕೆಲವೊಂದು ಡಾಟಾ ಓನ್ಲಿ 100 ಅಂತ ತೋರಿಸುತ್ತೆ. ಅಂತಂದ್ರೆ 100 ಜನ ನೇಣು ಹಾಕಿರ್ಬಹುದು ಇಲ್ಲಿವರೆಗೂ 75-80 ವರ್ಷದಲ್ಲಿ. ಯೋಚನೆ ಮಾಡಿ. ಸೊ ಅದಕ್ಕೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಪನಿಷ್ಮೆಂಟ್ ಕೊಡ್ಬೇಕು ಅಂತಂದ್ರೆ ತುಂಬಾ ಸೀರಿಯಸ್ ಅಫೆನ್ಸ್ ಮಾಡಿರ್ಬೇಕು ಅವನು, ಅಂತ ಟೈಮಲ್ಲಿ ಕೊಡ್ತಾರೆ. ಯಾವ್ಯಾವ ಅಫೆನ್ಸ್ ಅಂತಾನು ಕೂಡ ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸೆಂಟೆನ್ಸ್ ಇದೆಯಲ್ಲ, ಹೈಯೆಸ್ಟ್ ಪನಿಷ್ಮೆಂಟ್, ಎಲ್ಲಕ್ಕಿಂತ ಹೈಯೆಸ್ಟ್ ಪನಿಷ್ಮೆಂಟ್ ಇದು. ಯಾವ್ದಾವ್ದು ಕೊಡ್ತಾರೆ ಅಂತಂದ್ರೆ BNS 71 ಕೊಡ್ತಾರೆ, 103 ಕೊಡ್ತಾರೆ, 104 ಕೊಡ್ತಾರೆ. 103 ಇನ್ ಟರ್ಮ್ಸ್ ಆಫ್ ಮರ್ಡರ್ ಮಾಡಿದ್ರೆ ಅಂತ ಹೇಳ್ತೀವಲ್ವಾ, ಅದನ್ನೇ ಕೊಲೆ ಮಾಡಿದ್ದಾರೆ ಅದನ್ನು ಕೊಡ್ತಾರೆ. 107, 140, 147 ಈ ತರದ ಎಲ್ಲಾ ಸೆಕ್ಷನ್ಸ್ ಗಳಿಗೂ ಕೊಡ್ತಾರೆ, ಆಯ್ತಾ. ಆಮೇಲೆ ರೇಪ್ ಸೆಕ್ಷನ್ಸ್ ಗಳಿಗೆ ಕೊಡ್ತಾರೆ. ಸೊ ರೇಪ್ ಸೆಕ್ಷನ್ಸ್ ಗಳಿಗೆ ಕೊಡ್ತಾರೆ. ಆಮೇಲೆ ಚೈಲ್ಡ್ ನ ಅಥವಾ ಅಬ್ನಾರ್ಮಲ್ ಪರ್ಸನ್ ನ ಏನಾದ್ರೂ ಅಬೆಟ್ಮೆಂಟ್ ಮಾಡಿದ್ರೆ ಕೊಡ್ತಾರೆ. ಈಚ್ ಅಂಡ್ ಎವ್ರಿಥಿಂಗ್ ಸೆಕ್ಷನ್ಸ್ ಗಳು ಬರುತ್ತಿದ್ದು. ಜಸ್ಟ್ ನೀವು ಹಾಗೆ ಒಂದು ಬೇಸಿಕ್ ಐಡಿಯಾ ನೋಡ್ಕೊಂಡಿರಿ. ಯಾಕಂದ್ರೆ ಎಂಡ್ ಆಫ್ ದ ವಿಡಿಯೋ ನೀವು 5ನೇ ಯೂನಿಟ್ ಓದೋ ತನಕ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಎಲ್ಲಾ ಸೆಕ್ಷನ್ಸ್ ಬಗ್ಗೆ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ನಾನು ಒಂದೊಂದೇ ಸೆಕ್ಷನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಅಪ್ ಟು 5ನೇ ಯೂನಿಟ್ ತನಕ. ಓಕೆ. ಆಮೇಲೆ ನೆಕ್ಸ್ಟ್ ಬಂದ್ರೆ ಇಂಪ್ರಿಸ್ಮೆಂಟ್ ಅಂತ ಇದೆ. ಇದು 2ನೇ ಕೆಟಗರಿ ಆಫ್ ದ ಪನಿಷ್ಮೆಂಟ್ ಕೊಡ್ತಾರೆ. ಇಂಪ್ರಿಸ್ಮೆಂಟ್ ಇಸ್ ನಥಿಂಗ್ ಬಟ್, ಗೊತ್ತಿದೆ ನಿಮ್ಗೆ, ಜೈಲ್ ವಾಸ ಅಂತ ಹೇಳ್ತೀವಿ. ಇದೇ ಇಂಪ್ರಿಸ್ಮೆಂಟ್ ಸೆಕ್ಷನ್ 4 ಅಲ್ಲೇ ಮೆನ್ಷನ್ ಮಾಡಿದ್ದಾರೆ BNS ಇಂದು. ಓಕೆ. ಅವನ ಪರ್ಸನ್ ನ ಫ್ರೀಡಮ್ ನ ತೆಗೆದು ಬಿಟ್ಟು ಅವನು ಒಂದ್ ಕಡೆ ಜೈಲಲ್ಲಿ ಹಾಕೋದನ್ನೇ ಇಂಪ್ರಿಸ್ಮೆಂಟ್ ಅಂತ ಕರಿತೀವಿ. ಅವನ ಸ್ವಾತಂತ್ರ್ಯನ ತೆಗೆದುಕೊಂಡು, ಯಾವ ತರ ಸ್ವಾತಂತ್ರ್ಯ, ಮೂವ್ಮೆಂಟ್ ಆಗುವಂತ ಸ್ವಾತಂತ್ರ್ಯನ ತೆಗೆದುಕೊಂಡು ಅವನನ್ನ ಒಂದ್ ಕಡೆ ಜೈಲಲ್ಲಿ ಇಡೋದನ್ನ ಇಂಪ್ರಿಸ್ಮೆಂಟ್, ಸೆರೆವಾಸ ಅಂತ ಕರಿತೀವಿ. 2 ತರ ಸೆರೆವಾಸ ಇದೆ. ಒಂದು ಸಿಂಪಲ್ ಇಂಪ್ರಿಸ್ಮೆಂಟ್ ಇದೆ, ಇನ್ನೊಂದು ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಇದೆ. ಸಿಂಪಲ್ ಇಂಪ್ರಿಸ್ಮೆಂಟ್ ಏನು ಅಂತಂದ್ರೆ ವಿತೌಟ್ ಹಾರ್ಡ್ ಲೇಬರ್. ಸರ್ ಇದೇನಿದು ಹಾರ್ಡ್ ಲೇಬರ್ ಅಂತಂದ್ರೆ, ಕಲ್ಲು ಹೊಡೆಯುವಂತ ಕೆಲಸ ಮಾಡಿಸುವಂಥದ್ದು, ಅಥವಾ ಯಾವುದೋ ಮೆಕ್ಯಾನಿಕ್ ಕೆಲಸ ಮಾಡಿಸುವಂಥದ್ದು, ಈ ರೀತಿಯಾದಂತಹ ಹೆವಿ ಕೆಲಸ ಮಾಡಿಸುವಂಥದ್ದು ಸಿಂಪಲ್ ಇಂಪ್ರಿಸ್ಮೆಂಟ್ ಅಲ್ಲಿ ಇರೋದಿಲ್ಲ. ಇರುತ್ತೆ ಡ್ಯೂಟೀಸ್ಗಳು, ಲೈಟ್ ಡ್ಯೂಟೀಸ್ಗಳು, ಅಂದ್ರೆ ಸಿಂಪಲ್ ಆಗಿರುವಂತ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ. ಲೈಟರ್ ಅಫೆನ್ಸ್ ಗಳಿಗೆ ಇದನ್ನ ಚಾರ್ಜಸ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡಿಫಾಮೇಷನ್, ಆಯ್ತಾ. ಹಾಗೆ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಅಂತ ಇದೆ. ಈ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಅಲ್ಲಿ ತುಂಬಾ ಹಾರ್ಡ್ ಲೇಬರ್ ಇರುವಂತ ಕೆಲಸಗಳನ್ನ ಮಾಡಿಸ್ತಾರೆ. ಯಾವ ತರ? ಅಗ್ರಿಕಲ್ಚರ್ ಮಾಡಿಸ್ತಾರೆ, ಡ್ರಾಯಿಂಗ್ ಮಾಡಿಸ್ತಾರೆ, ಕಾರ್ಪೆಂಟ್ರಿ ಮಾಡಿಸ್ತಾರೆ. ಇವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅಗ್ರಿಕಲ್ಚರ್ ಯಾವ ಹಾರ್ಡ್ ಲೇಬರ್ ಸರ್ ಅಂತ. ಬಟ್ ನಮ್ಮಂತವರಿಗೆಲ್ಲ, ರೈತರಿಗೆಲ್ಲ ಅಗ್ರಿಕಲ್ಚರ್ ಎಲ್ಲ ಹಾರ್ಡ್ ಲೇಬರ್ ಅಲ್ಲ. ಬಟ್ ಯಾರ್ಯಾರು ತುಂಬಾ ಅಫಿಷಿಯಲ್ ಮನೆತನದಿಂದ ಬಂದಿರ್ತಾರೆ ಅವರಿಗೆಲ್ಲ ಈ ಕೆಲಸಗಳು ಹಾರ್ಡ್ ಲೇಬರ್ಸ್ಗಳೇ ಅವ್ರ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ ಆನ್ ಅಂಡ್ ಅವರೇಜ್ ಆಗಿ ಕಾನೂನನ್ನ ತೆಗೆದುಕೊಂಡಿರ್ತಾರೆ. ಇಂಪ್ರಿಸ್ಮೆಂಟ್ ಆಯ್ತು. ಆಮೇಲೆ ಥರ್ಡ್ ಕೆಟಗರಿದು ಇಂಪ್ರಿಸ್ಮೆಂಟ್ ಬೈ ಸಿಂಪಲ್ ಅಂಡ್ ರಿಗೋರಿಯಸ್ ಆಯ್ತು. ಈ ರಿಗೋರಿಯಸ್ ಅಂಡ್ ಇಂಪ್ರಿಸ್ಮೆಂಟ್ ಏನಿದೆಯಲ್ವಾ, ಇದ್ರ ಬಗ್ಗೆನೇ ಇನ್ನೂ ಕೂಡ ನೀವು ಕಂಟಿನ್ಯೂಷನ್ ಎಕ್ಸ್ಪ್ಲನೇಷನ್ ಇನ್ನೊಂದ್ ಸ್ವಲ್ಪ ಬರಿತೀರಾ ಅಂತಂದ್ರೆ, ಇದನ್ನ 2 ವಿಭಾಗಗಳಾಗಿ ನಾವು ಡಿವೈಡ್ ಮಾಡಿದೀವಿ ಅಂತ ಹೇಳಿದಾರಲ್ವಾ. ಸೆಕ್ಷನ್ 230 ಆಫ್ ದ BNS ಅಂಡ್ 194 ಅಂತ ಏನಿದೆ ಆಫ್ ದ IPC ಏನಿದೆ, ಇದು ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ಇಂಪ್ರಿಸ್ಮೆಂಟ್ಗೆ ಯಾವ್ದಾವ್ದು ಬರುತ್ತೆ ಅಂತ ಹೇಳಿ. 332 ಏನಿದೆ ಅದು ಹೌಸ್ ಟೆಸ್ಪಾಸ್ ಅಂತ ಇದೆ. ಸೊ ಇಲ್ಲಿ ಅಂಟಿಲ್ ಡೆತ್ ಅಂತ ಪನಿಷಬಲ್ ವಿತ್ ಡೆತ್ ಅಂತ ಏನು ಕೊಟ್ಟಿದಾರಲ್ವಾ. ಸೊ ಇಂಥ ಅಫೆನ್ಸಸ್ ಗಳಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಇಂಪ್ರಿಸ್ಮೆಂಟ್ ಕೊಡ್ಬೇಕಾದ್ರೆ ಸಿಂಪಲ್ ಆಗಿ ಕೊಡ್ಬೇಕಾ, ರಿಗೋರಿಯಸ್ ಕೊಡ್ಬೇಕಾ ನೋಡಿ ಆ ಸಿಚುವೇಶನ್ ಪ್ರಕಾರ ಡಿಸೈಡ್ ಮಾಡಿ ಕೊಡ್ತಾರೆ. ಸೊ ಅದಾದ್ಮೇಲೆ ಇಂಪ್ರಿಸ್ಮೆಂಟ್ ಫಾರ್ ಲೈಫ್ ಅಂತ ಇದೆ. ಇಂಪ್ರಿಸ್ಮೆಂಟ್ ಫಾರ್ ಲೈಫ್ ಅಂತಂದ್ರೆ ಇಡೀ ಅವನ ಜೀವನ ಪೂರ್ತಿ ಅವನು ಸೆರೆವಾಸದಲ್ಲಿ ಇರಬೇಕಾಗುತ್ತದೆ. ಅದನ್ನ ಇಂಪ್ರಿಸ್ಮೆಂಟ್ ಫಾರ್ ಲೈಫ್ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಈ ಇಂಪ್ರಿಸ್ಮೆಂಟ್ ಆಫ್ ಲೈಫ್ ಅಲ್ಲಿ ಕ್ಷಮಾದಾನ ಏನಾದ್ರೂ ಪಡಿಬೇಕು ಅಂತಂದ್ರೆ ಪಡೆಯುವಂತ ಸಾಧ್ಯತೆಗಳಿದೆ. ಅದೇ ಕೇಳಿರ್ತೀರಲ್ವಾ, ಒಂದು ಇವರಿಗೆ ಪ್ರೆಸಿಡೆಂಟ್ ಇಲ್ಲ ಗವರ್ನರ್ ಲೆವೆಲ್ಗೆ ಅಪ್ರೂವಲ್ ಸಿಕ್ಕರೆ ಅವ್ರ ಕ್ಷಮಾದಾನ ಏನಾದ್ರೂ ತೆಗೆದುಕೊಳ್ಳಬಹುದು.
ಆಯ್ತಾ. ಆಮೇಲೆ ಬೇಸಿಕಲಿ ಒಂದು ಜನರಲ್ ಮೀನಿಂಗು ನ್ಯಾಚುರಲ್ ಮೀನಿಂಗ್ ಏನು ಅಂತಂತಂದ್ರೆ ಇಂಪ್ರೂವ್ಮೆಂಟ್ ಅಂತಂದ್ರೆ ಅವನ ಉಳಿದಿರುವಂತಹ ಜೀವನ ಏನಿದೆಯಲ್ವಾ ಅದನ್ನ ಸಂಪೂರ್ಣವಾಗಿ ಅವನ ಸೆರೆವಾಸದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ವಿಷಯ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ತರದ ಫೈನ್ ಇದೆ. ಇದನ್ನ ನಾನು ಫೋರ್ತ್ ಟೈಪ್ ಆಫ್ ಫೈನ್ ಅಂತ ಕನ್ಸಿಡರ್ ಮಾಡ್ತೀನಿ ಆಸ್ ಪರ್ ಬೇರ್ ಆಕ್ಟ್ ನ ಪ್ರಕಾರ, ಆಸ್ ಪರ್ ನಿಮ್ಮ ಮೂಲ ಕಾನೂನಿನ ಪ್ರಕಾರ. ಸೊ ಇದನ್ನ ಫೋರ್ತ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಫೋರ್ ಫ್ಯೂಚರ್ ಆಫ್ ಪ್ರಾಪರ್ಟಿ ಅಂತಂದ್ರೆ ಮುಟ್ಗೋಲ್ ಹಾಕೊಳ್ಳೋದು. ಇದನ್ನ ನಮ್ಮ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಜಪ್ತಿ ಹಾಕೊಳ್ತಾರೆ ಅಂತ ಹೇಳ್ತಾರೆ, ಕೇಳಿದೀರಾ? ಸಾಲ ಕೊಡದೇ ಇದ್ರೆ ಜಪ್ತಿ ಹಾಕೊಳ್ತೀನಿ ಅಂತ ಬ್ಯಾಂಕ್ ಅವ್ರು ಬರ್ತಾರೆ, ಈ ರೀತಿ ಎಲ್ಲ ಕೇಳಿದಾರಲ್ವಾ. ಈ ತರ ಇಫ್ ಇನ್ ಕೇಸ್ ಏನಾದರೂ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಅವರ ಪ್ರಾಪರ್ಟಿನ ಮುಟ್ಗೋಲ್ ಹಾಕೊಂಡು ಕೂಡ ಮಾಡಿರುವಂತ ಸಾಧ್ಯತೆಗಳಿದೆ. ಅದು ಪ್ರಾಪರ್ಟಿ ಮೂವೇಬಲ್ ಆಗಿರಬಹುದು, ಇಮ್ಯೂವೇಬಲ್ ಆಗಿರಬಹುದು. ಮೂವೇಬಲ್ ಪ್ರಾಪರ್ಟಿ ಅಂದ್ರೆ ಚಲಿಸುವಂತಹ ಆಸ್ತಿಗಳು, ಇಮ್ಯೂವೇಬಲ್ ಪ್ರಾಪರ್ಟಿ ಅಂದ್ರೆ ಚಲಿಸಬಲ್ಲದಂತಹ ಆಸ್ತಿಗಳು. ಜಸ್ಟ್ ಲೈಕ್ ಸೈಟ್ ಆಗಿರಬಹುದು, ಮನೆ ಆಗಿರಬಹುದು. ಮೂವೇಬಲ್ ಇಟ್ಸ್ ಮೀನ್ ದಟ್ ಬೈಕ್, ಕಾರ್, ಗೋಲ್ಡ್, ಈ ತರ ಮೂವೇಬಲ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು. ಅದಾದ್ಮೇಲೆ ಫೋರ್ ಫ್ಯೂಚರ್ ಆಫ್ ಪ್ರಾಪರ್ಟಿ ಪನಿಷ್ಮೆಂಟ್ ಏನಿದೆಯಲ್ಲ 154 ಆಫ್ BNS ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. IPCL ಅದನ್ನ 126 ಅಂತ ಹೇಳ್ತೀವಿ. 155 BNS ನಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಟೋಲನ್ ಪ್ರಾಪರ್ಟಿ, ಕದ್ದಂತ ಮಾಲನ್ನ ಏನಾದ್ರೂ ರಿಸೀವ್ ಮಾಡಿದ್ರೆ ಅಥವಾ ರಿಸೀವಿಂಗ್ ದ ಪ್ರಾಪರ್ಟಿ ಟೇಕನ್ ಬೈ ವಾರ್, ಯುದ್ಧದಿಂದ ತೆಗೆದುಕೊಂಡಂತ ಒಂದು ಮಾಲ್ನ ಏನಾದ್ರೂ ರಿಸೀವ್ ಮಾಡಿದ್ರೆ ಸೊ ಈ ಟೈಮ್ ಅಲ್ಲಿ ಫೋರ್ ಫ್ಯೂಚರ್ ಆಫ್ ಪ್ರಾಪರ್ಟಿನ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಐದನೇದು ದಂಡ, ಎಲ್ರಿಗೂ ಗೊತ್ತಾ ಇದೆ, ಫೈನ್ ಹಾಕ್ತಾರೆ ಅಂತ ಹೇಳ್ತಾರಲ್ವಾ. ಸೊ ಇದನ್ನ ಫೈನ್ ಹಾಕೋದ್ರ ಮೂಲಕ ಕೊಡ್ಲಾಗುತ್ತದೆ ಪನಿಷ್ಮೆಂಟ್. ಫೈನು ಒಂದೇ ಒಂದಾದ್ರೂ ಕೊಡಬಹುದು ಅಥವಾ ಫೈನ್ ಜೊತೆಗೆ ಇನ್ನೊಂದು ಪನಿಷ್ಮೆಂಟ್ ಕೂಡ ಕೊಡಬಹುದು. ಆಸ್ ಅನ್ ಆಲ್ಟರ್ನೇಟ್ ಆಫ್ ಇಂಪ್ರಿಸ್ಮೆಂಟಿಗೂ ಕೊಡಬಹುದು. ಇನ್ ಅಡಿಷನ್ ಏನು ಅಂತಂತಂದ್ರೆ ಸೆಕ್ಷನ್ 8 ನ ಪ್ರಕಾರ ಇಂಪ್ರಿಸ್ಮೆಂಟ್ ಇಫ್ ದಿ ಪರ್ಸನ್ ಇಸ್ ಫೇಲ್ ಟು ಪೇ ದ ಫೈನ್ ಅಂತಂದ್ರೆ ಫೈನ್ ಏನೋ ಹಾಕಿರ್ತಾರೆ ಕೋರ್ಟ್ ಕಡೆಯಿಂದ, ಬಟ್ ಅವ್ರು ಫೈನ್ ಕೊಡಕ್ ಫೇಲ್ ಆದ್ರು ಅಂತಂದ್ರೆ ಅವ್ರನ್ನ ಜೈಲಿಗೂ ಕೂಡ ಹಾಕ್ಬಹುದು ಅಂತ ಸೆಕ್ಷನ್ 8 ಆಫ್ BNS ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ತುಂಬಾ ಸಿಂಪಲ್ ಆಗಿರೋ ವಿಡಿಯೋ, ಜನರಲಿ ನಮ್ಗೆ ಎಲ್ರಿಗೂ ಗೊತ್ತಿರುವಂತ ವಿಡಿಯೋ. ಮತ್ತೊಂದ್ಸಲ ನಾನು ರಿಪಿಟೇಷನ್ ಮಾಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಎನಿಹೌ ಸಿ ಏನ್ ಇವತ್ತಿನ ಕ್ಲಾಸಲ್ಲಿ ನಾವು ಓದಿದ್ದಂಥದ್ದು ಅಂತಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಪನಿಷ್ಮೆಂಟ್ಸ್ ಅಂಡರ್ ದ ಸೆಕ್ಷನ್ BNS ಅಂತಂದ್ರೆ 5 ತರದ ಅಂತ ಹೇಳಿದೆ ನಾನು. ಒಂದು ಡೆತ್, ಇಂಪ್ರಿಸ್ಮೆಂಟ್ ಆಫ್ ಲೈಫ್, ಆಮೇಲೆ 2 ತರ ಬರುತ್ತೆ. ಒಂದು ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಹಾರ್ಡ್ ಲೇಬರ್ ಜೊತೆ, ಸಿಂಪಲ್ ಇಂಪ್ರಿಸ್ಮೆಂಟ್ ವಿತೌಟ್ ಹಾರ್ಡ್ ಲೇಬರ್ ಜೊತೆ, ಫೋರ್ ಫ್ಯೂಚರ್ ಆಫ್ ದ ಪ್ರಾಪರ್ಟಿ, ಆಮೇಲೆ ಫೈನು, ಹೊಸ ಅಫೆನ್ಸ್ ಕಮ್ಯುನಿಟಿ ಸರ್ವಿಸ್ ನ ಮೇಲೆ. ಡೆತ್ ಪನಿಷ್ಮೆಂಟ್ ಗೆ ನಾನು ಹೇಳಿದೆ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್, ತುಂಬಾ ದೊಡ್ಡ ಕ್ಯಾಪಿಟಲ್ ಪನಿಷ್ಮೆಂಟ್, ಇದು ಹೈಯೆಸ್ಟ್ ಪನಿಷ್ಮೆಂಟ್. ರೇಪ್, ಮರ್ಡರ್ ಇಂಥವುಗಳಿಗೆಲ್ಲ ಕೊಡುವಂತ ಒಂದು ಪನಿಷ್ಮೆಂಟ್ ಇದು. ಇಂಪ್ರಿಸ್ಮೆಂಟ್ ಅನ್ನುವಂತ ಒಂದು ಪನಿಷ್ಮೆಂಟ್ ಇದೆ, ಅದರಲ್ಲಿ 2 ತರ, ಸಿಂಪಲ್, ಇನ್ನೊಂದು ರಿಗೋರಿಯಸ್. ಸಿಂಪಲ್ ನಾರ್ಮಲ್ ಆಗಿ ಹಾರ್ಡ್ ಲೇಬರ್ ಇಲ್ಲದೆ ಇರೋದು, ರಿಗೋರಿಯಸ್ ಹಾರ್ಡ್ ಲೇಬರ್ ಇರುವಂತದ್ದು. ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸೆಕ್ಷನ್ 230 ನ ಪ್ರಕಾರ ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ನ ಹೇಳಿದೆ. ಸೆಕ್ಷನ್ 332 ನ ಪ್ರಕಾರ ಹೌಸ್ ಟ್ರೆಸ್ಪಾಸ್ ನ ಬಗ್ಗೆ ಹೇಳಿದೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಗೆ ಇಂಪ್ರೂವ್ಮೆಂಟ್ ಫಾರ್ ಲೈಫ್ ಅಂದ್ರೆ ಏನು ಅಂತ ಮೀನಿಂಗ್ ಅರ್ಥ ಮಾಡ್ಕೊಳ್ತಾ ತನ್ನ ಇಡೀ ಜೀವನ ಪೂರ್ತಿ, ಉಳಿದಿರುವಂತ ಜೀವನ ಪೂರ್ತಿ ಜೈಲಲ್ಲಿ ಇರುವಂತದ್ದನ್ನ ನಾವು ಇಂಪ್ರಿಸ್ಮೆಂಟ್ ಫಾರ್ ಲೈಫ್ ಅಂತ ಕರಿತೀವಿ ಅಂತ ಹೇಳಿದೆ. ಅದಾದ್ಮೇಲೆ ಫೋರ್ ಫ್ಯೂಚರ್ ಆಫ್ ಪ್ರಾಪರ್ಟಿ ಬಗ್ಗೆ ಹೇಳಿದೆ. ಮೂವೇಬಲ್ ಇಮ್ಯೂವೇಬಲ್ ಪ್ರಾಪರ್ಟಿನ ಜಪ್ತಿಗೆ ತೆಗೆದುಕೊಳ್ಳೋದು ಅಂತ ಹೇಳಿದೆ. ಸೆಕ್ಷನ್ಗಳು 154 ಮತ್ತೆ 155 ದಲ್ಲಿ ತೆಗೆದುಕೊಳ್ತಾರೆ ಅಂತ ಎಕ್ಸಾಂಪಲ್ಸ್ ಕೊಟ್ಟೆ. ಫೈನ್ ಅಂತ ಆಬ್ವಿಯಸ್ಲಿ ಗೊತ್ತೇ ಇದೆ, ಕೊಡದೆ ಹೋದ್ರೆ ಸೆಕ್ಷನ್ 8 ದಲ್ಲಿ ನಿಮಗೆ ಜೈಲನ್ನು ಕೂಡ ಕೊಡಬಹುದು ಇಫ್ ಇನ್ ಕೇಸ್ ನೀವು ಫೈನ್ ಕಟ್ಟದೆ ಹೋದ್ರೆ ಅಂತ ಹೇಳಿದೆ. ಇದಿಷ್ಟಾದ್ಮೇಲೆ ಇದಿಲ್ಲಿಗೆ ನಾವೀಗ ಫ್ರೀ ಆಗಿ ಪಬ್ಲಿಕ್ ಅಲ್ಲಿ ಬಿಟ್ಟಿರುವಂತ ವಿಡಿಯೋಸ್ಗಳು ಕ್ಲೋಸ್ ಆಗುತ್ತೆ. ದಯವಿಟ್ಟು ನೆಕ್ಸ್ಟ್ ಪಾರ್ಟ್ ಎಲ್ಲಿ ಸರ್ ಅಂತ ಹೇಳಿ ಕೇಳ್ಬೇಡಿ. ನೆಕ್ಸ್ಟ್ ಪಾರ್ಟ್ ಎಲ್ಲ ಪೇಯ್ಡ್ ಕ್ಲಾಸಸ್ಗಳಿರುತ್ತೆ. ಕಂಪ್ಲೀಟ್ ಆಗಿ 5 ಯೂನಿಟ್ ಆಗಿದೆ. ಆ ಪೇಯ್ಡ್ ಕ್ಲಾಸಸ್ಗಳು ನೀವು ತಗೋಬೇಕಾದ್ರೆ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಪೇಯ್ಡ್ ಕ್ಲಾಸಸ್ಗಳಿರುತ್ತೆ. ಇದು ಈ ಪಿಕ್ಚರ್ ನ ಎಲ್ಲರೂ ಕೂಡ ನೋಡಿರ್ತೀರಾ, ಇದು ಸರ್ವೇ ಸಾಮಾನ್ಯ. ಅದಾದ್ಮೇಲೆ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನಿಮಗೆ ಇರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಪೇಯ್ಡ್ ಕ್ಲಾಸಸ್ ಅಲ್ಲಿ ಕೊಡ್ತೀವಿ. ನಾವು ಯೂಟ್ಯೂಬ್ ಅಲ್ಲಿ ಬಿಟ್ಟಿರುವಂತದ್ದು ಡೆಮೋಗೆ ಅಂತ ಮಾತ್ರ ಸ್ವಲ್ಪ ವಿಡಿಯೋಸ್ಗಳನ್ನ, ದಯವಿಟ್ಟು 100% ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಕಮೆಂಟ್ಸ್ ಅಲ್ಲೂ ಕೂಡ ಮುಂದಿನ ಕ್ಲಾಸಸ್ಗಳನ್ನ ಬಿಡಿ ಅಂತ ಸುಮಾರು ಜನ ಬಿಡ್ತಾ ಇರ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2 ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಕನ್ನಡ ಮತ್ತೆ ಇಂಗ್ಲಿಷ್ 2 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಇನ್ಕ್ಲೂಡ್ ಈ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಸಿಂಗಲ್ ಪ್ಯಾಕೇಜ್ ತರ ರಿಲೀಸ್ ಮಾಡ್ತೀವಿ. ಕೆಳಗಡೆ ಕೊಟ್ಟಿರುವಂತ ನಂಬರ್ ಕಾಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ಸರ್ ಏನೇನ್ ಫೆಸಿಲಿಟಿ ಇರುತ್ತೆ ಇಫ್ ಇನ್ ಕೇಸ್ ನಾನು ಜಾಯ್ನ್ ಆದ್ರೆ, ಯಾಕಂದ್ರೆ ನನಗೆ ಕಡಿಮೆ ಸಿಕ್ಕಿದೆ ಕ್ಲಾಸಸ್ಗಳು, ಎಲ್ಲದನ್ನು ನೋಡುವಂತ ಆಸೆ ಇದೆ, ಎಲ್ಲಾ ಕ್ಲಾಸಸ್ಗಳು ಕಂಪ್ಲೀಟ್ ಸೆಮಿಸ್ಟರ್ದು ಅಂತಂತಂದ್ರೆ ಕೆಳಗಡೆ ಲಿಂಕ್ ಅಲ್ಲಿ ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ಲಿಂಕ್ ನ ಕೆಳಗಡೆ ನಾನು ಕೊಟ್ಟಿದ್ದೀನಿ. ಆದಾಗ್ಯೂ ಕೂಡ ನಾನು ಬೇಸಿಕ್ ಆಗಿ ಒಂದೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಈಗ ಏನ್ ನೋಡಿದ್ರಲ್ವಾ ನೀವು ಪನಿಷ್ಮೆಂಟ್ ಕ್ಲಾಸ್ ಇನ್ ಒಂದು ಕ್ಲಾಸು, ಇದೇ ತರ 100% ಒಂದು ಟಾಪಿಕ್ ಕೂಡ ಬಿಡದ ಹಾಗೆ
100% ಸಿಲೆಬಸ್ನ ಕೊಟ್ಟಿದ್ದೀವಿ. ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟು ಇಂಪಾರ್ಟೆಂಟ್ ಅದಕ್ಕೆ ವಿಡಿಯೋ ಸಮೇತ ಸೊಲ್ಯೂಷನ್ಸ್ಗಳನ್ನ ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ಡೌಟ್ ಸೆಷನ್ಗೆ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ನೋಟ್ಸು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರುತ್ತೆ. ಡೈರೆಕ್ಟ್ ಆಗಿ ನಿಮಗೆ ಡೌಟ್ಸ್ಗಳು ಬಂತು ಅಂತಂದ್ರೆ ನನ್ನ ಜೊತೆ ನೀವು ಮಾತಾಡಬಹುದು. ಅದಾದ್ಮೇಲೆ 24x7 ನಿಮಗೋಸ್ಕರ ಅಂತ ಮಾನಿಟರ್ ಮಾಡೋಕ್ಕೆ ಒಬ್ರು ಮೆಂಟರ್ನ ಕೊಡ್ತೀವಿ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಎನಿಥಿಂಗ್ ಏನೇ ಇದ್ರೂ ಕೂಡ ಅದಕ್ಕೂ ಕೂಡ ನಿಮ್ಗೆ ಬ್ಯಾಕ್ ಹ್ಯಾಂಡ್ ಸಪೋರ್ಟ್ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಿಮ್ಮ ಏನಾದರೂ ಲೀಗಲ್ ಸಮಸ್ಯೆಗಳಿತ್ತು ಅಂತಂದ್ರೆ ಆಸ್ ಅ ಸ್ಟೂಡೆಂಟ್ ಆಗಿ ನಿಮಗೆ ಫ್ರೀ ಆಗಿ ನಾವು ಲೀಗಲ್ ಅಡ್ವೈಸ್ನ ಕೊಡ್ತೀವಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ಕ್ಲಾಸಸ್ಗಳು ನಡೆಯುತ್ತೆ. ಸರ್ ನಾನು ಸ್ವಲ್ಪ ಪಾರ್ಟ್ ಟೈಮ್ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಅಥವಾ ಏನೋ ಒಬ್ಬ ಬಿಸ್ನೆಸ್ ಇದೆ, ಕಷ್ಟ, ಹೌಸ್ ವೈಫ್ ಇದ್ದೀನಿ, ಸೊ ಕಷ್ಟ ಆಗುತ್ತೆ ಅಂತಂತಂದ್ರೆ ಅಂಥವರಿಗೆ ತಗೊಂಡಿದ್ದಂಥ ಲೈವ್ ಕ್ಲಾಸಸ್ಗಳನ್ನ ರೆಕಾರ್ಡೆಡ್ ಕ್ಲಾಸಸ್ ಪ್ರೊವೈಡ್ ಮಾಡ್ತೀವಿ. ಅದಾದಮೇಲೆ ಫರ್ದರ್ ಸೆಮಿಸ್ಟರ್ ಮತ್ತು ಬೋತ್ ಹಿಂದ್ಗಡೆ ಅಂತ ಮುಂದೆ ಬರುವಂಥ ನಿಮ್ಮ ಫ್ಯೂಚರ್ಗೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ. ಸರ್ ಇದು ಎಲ್ಲದೂ ಸೇರಿ ಒಂದೇ ಒಂದು ಪ್ಯಾಕೇಜಾ? ಎಸ್, ಎಲ್ಲದೂ ಸೇರಿ ಒಂದೇ ಒಂದು ಪ್ಯಾಕೇಜು. ಸರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಹೇಗೆ ಮಾಡೋದು? ಆಬ್ವಿಯಸ್ಲಿ ನಮ್ಮನ್ನು ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ಗಳಿಗೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಅದನ್ನು ಸುಮಾರು ಸಲ ಹೇಳಿದ್ದೇನೆ. ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲ ಕಡೆ ನಾವು ಕಾಂಟ್ಯಾಕ್ಟ್ ಆಗ್ತೀವಿ. ಸರ್ ಡೆಮೋ ಪರ್ಪಸಿಗೆ ತೋರಿಸಿ, ಯಾಕಂದರೆ 100% ನೋಡಬೇಕಂದ್ರೆ ನೀವು ಯಾವುದೇ ರೀತಿ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ ನೆಕ್ಸ್ಟ್ ಫರ್ದರು. ಸೊ ಯಾವ ರೀತಿ ಅದನ್ನು ನಾವು ನೋಡೋದು ಅಂತಂತಂದರೆ ಈ ರೀತಿ ಇರುತ್ತೆ. ವೀಡಿಯೋಸ್ಗಳನ್ನ ನಾವು ಈ ರೆಕಾರ್ಡೆಡ್ ಮಾಡಿರೋದನ್ನ ನಮ್ಮ ಓನು ಬಿಸ್ನೆಸ್ ಎಜುಕೇಷನಲ್ ಆ್ಯಪಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡಿರ್ತೀವಿ. ಸೊ ನೀವು ಇದನ್ನು ಪೇಯ್ಡ್ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಸೊ ಅದಾದಮೇಲೆ ಯೂನಿಟ್ ವೈಸ್ ಏನಾದರೂ ನೋಡ್ತೀರಾ ಅಂತಂದರೆ ಈ ರೀತಿ ಯೂನಿಟ್ ವೈಸು ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಎಲ್ಲ ಯೂನಿಟ್ಸ್ಗಳಿದೆ. ಇದನ್ನು ಸುಮಾರು ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ, ನೋಡ್ತಾ ಬಂದಿದ್ದೀರಿ ನೀವು. ಓಕೆ, ಇಂಗ್ಲೀಷ್ ಸಬ್ಜೆಕ್ಟು ಸಪ್ರೇಟ್ ಆಗಿದೆ. ಅಪಾರ್ಟ್ ಫ್ರಮ್ ದಿಸ್ ನೀವು ಮತ್ತೇನಾದರೂ ನೋಡ್ತೀರಾ ಅಂತಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಈ ರೀತಿ ನಾವು ರಿಲೀಸ್ ಮಾಡಿರ್ತೀವಿ. ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರಿಲೀಸ್ ಮಾಡೋದಲ್ಲದೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ಕೂಡ ನೀವು ಮಾಡಿರ್ತೀವಿ ನಾವು. ಸರ್ ನೋಟ್ಸ್ ಯಾವುದಾದ್ರೂ ನೋಡಬೇಕಲ್ಲ ಕನ್ನಡ ಆರ್ ಇಂಗ್ಲೀಷಲ್ಲಿ ಅಂತಂತಂದರೆ ನೋಟ್ಸ್ಗಳ ಡೆಮೋಗೆ ನಾನು ಒಂದೆರಡು ತೋರಿಸ್ತೀನಿ. ಇದು ನೋಟ್ಸ್ಗಳ ಡೆಮೋ. ನಮ್ಮ ನೋಟ್ಸ್ಗಳು ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ನೋಟ್ಸ್ಗಳಿರುತ್ತೆ. ಅದಾದಮೇಲೆ ಇದನ್ನ ಕ್ವಶನ್ಸ್ ಕೊಟ್ಬಿಟ್ಟು ಆ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ಮಾಡಿರ್ತೀವಿ ನಾವು. ಆ ರೀತಿ ನಮ್ದಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೊಟ್ಟು ಅದಕ್ಕೆ ಆನ್ಸರ್ ಯಾವ ರೀತಿ ಬರೀಬೇಕು ಇದನ್ನು ಆನ್ಲೈನ್ ಕ್ಲಾಸಸ್ಸಲ್ಲೂ ಕೂಡ ಡಿಸ್ಕಸ್ ಮಾಡಿರ್ತೀವಿ. ಎಲ್ರಿಗೂ ಸಮಸ್ಯೆ ಆಗಿರುತ್ತಿದ್ದು. ಸೊ ಇದಿಷ್ಟಾದ್ಮೇಲೆ ನೀವು ಆನ್ಲೈನ್ ಕ್ಲಾಸಸ್ಗಳು ನಮ್ಮಲ್ಲಿ ನಡೀತಾ ಇರುವಂಥದ್ದು ಏನಾದರೂ ನೋಡಬೇಕಂದ್ರೆ ಈ ರೀತಿ ಆನ್ಲೈನ್ ಕ್ಲಾಸಸ್ಗಳು ನಡೆದಿರುವಂಥ ಒಂದು ಡೆಮೋ ಪಿಕ್ಚರ್ನ ನಾನು ಕೊಟ್ಟಿದ್ದೀನಿ. ನೋಟ್ಸ್ ಡೆಮೋ ತೋರಿಸಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ತೋರಿಸಾಗಿದೆ. ನಾನು ಒನ್ಸ್ ಅಗೇನ್ ಮತ್ತೆ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಸರ್ ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ದಯವಿಟ್ಟು ವೆಯ್ಟ್ ಮಾಡಬೇಡಿ, ಆಯ್ತಾ? ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ ಯೂಟ್ಯೂಬಲ್ಲಿ. ನೀವು 100% ಏನಾದರೂ ನೋಡಬೇಕು ಕಂಪ್ಲೀಟ್ ಆಗಿ ಸಿಲೆಬಸ್ಸು ಅಂತಂದರೆ ಈ ಕೆಳಗಡೆ ಇರುವಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ಪೇಯ್ಡ್ ಕ್ಲಾಸಸ್ಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ತಗೊಳ್ತೀರಾ ಬಿಡ್ತೀರಾ ಸೆಕೆಂಡ್ರಿ. ಫಸ್ಟ್ ಒಂದು ಕಾಲ್ ಮಾಡಿ, ಜಸ್ಟ್ ಒಂದು ಎನ್ಕ್ವೈರಿ ಮಾಡಿಬಿಟ್ಟು ಹೇಗಿದೆ ಕ್ಲಾಸಸ್ ಏನು ಅಂತ ಡಿಸ್ಕಸ್ ಮಾಡಿ ನಮ್ಮ ಟೀಮ್ನವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಸೊ 100% ನಿಮಗೆ ಕ್ಲಾಸಸ್ಗಳು ಸಿಗುತ್ತೆ. ನೀವು ಅದು ಬಿಟ್ಟು ಸರ್ ಕ್ಲಾಸಸ್ಗಳು ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ ಅದನ್ನ ಕೂಡ ಕೇಳ್ಬಿಡಿ. ಆಮೇಲೆ ನೋಟ್ಸು ಕೂಡ ಪ್ರೊವೈಡ್ ಮಾಡ್ತೀವಿ, ಬಟ್ ಪೇಯ್ಡ್ ಕ್ಲಾಸಸ್ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ನೋಟ್ಸು ಕೂಡ ಅಲ್ಲೇ ಸಿಗುತ್ತೆ. ಈಸಿ ಆಗಲಿ. BNS ಹೊಸ ಸಿಲೆಬಸ್ ಆಗಿರೋದ್ರಿಂದ ಕಷ್ಟ ಇದೆ, ಯಾರೂ ಕೂಡ ಕೊಡ್ತಾ ಇಲ್ಲ, ಬಟ್ ನಮ್ಮ ಕಡೆ ನಾವು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಜಾಯಿನ್ ಆಗಿ ಬಿಡಿ, ಅದು ನಿಮ್ಮ ಇಷ್ಟ. ನಿಮಗೆ ಇಷ್ಟ ಆಗ್ತಿದ್ರೆ ಜಾಯಿನ್ ಆಗಿ. ಸೊ ಹೇಗೆ ಆಗಲಿ ಸೇರಿದ್ದೀರಾ, ಕರ್ನಾಟಕಕ್ಕೆ ಒಂದು ಚೆನ್ನಾಗಾಗುವಂತಹ ಕೆಲಸ ಮಾಡಿ, ಸಮಾಜಕ್ಕೆ ಚೆನ್ನಾಗಾಗುವಂಥ ಕೆಲಸ ಮಾಡಿ. ಇದಿಷ್ಟು ಹೇಳ್ತಾ ಈ ಡೆಮೋ ಸೆಷನ್ಸ್ಗಳನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ BNS ಇಂದು. ನೆಕ್ಸ್ಟ್ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಕಾಲ್ ಮಾಡಿಕೊಂಡು ಇನ್ನು ಉಳಿದಿದ್ದಂಥ ಎಲ್ಲ ವೀಡಿಯೋಸ್ಗಳಿಗೆ ಪೇಯ್ಡ್ ಕ್ಲಾಸಸ್ ತಗೊಳ್ಳಿ. ಸೊ ಇದಿಷ್ಟು ಹೇಳ್ತಾ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ ಫಾರ್ ವಾಚಿಂಗ್. ಥ್ಯಾಂಕ್ ಯು.